ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್, ಇಲ್ಲೊಂದು 9 ಆಫ್ ಪೆಂಟಿಕಲ್ಸ್, ಮತ್ತೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್. ಬಾಟಮ್ನಲ್ಲಿ ಏನಿದೆ 10 ಆಫ್ ಸಾರ್ಟ್ಸ್. ಯಾವುದೋ ಪಾಸಿಟಿವ್ ರಿಸಲ್ಟ್ಸ್ಗೋಸ್ಕರ ಕಾಯ್ತಾ ಇರೋ ಹಾಗಿದೆ. ಮನಸ್ಸಲ್ಲಿ ತುಂಬ ಆಂಗ್ಸೈಟಿ ಇದೆ, ಯೋಚನೆಗಳಿದೆ. ಯಾವುದೋ ನಿರ್ಧಾರ ತಗೊಳ್ಳೋಕ್ಕಾಗ್ತಾ ಇಲ್ಲ, ಆದರೆ ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಭಾವನೆ ಕಾಣ್ತಾ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ. ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ರಿ, ತುಂಬ ನಂಬ್ಕೊಂಡಿದ್ರಿ. ಅವ್ರನ್ನ ಮರೆಯೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿನಲ್ಲಿದ್ದೀರಾ. ನೀವು ಕಾಯ್ತಾ ಇದ್ದೀರಾ, ಆದರೆ ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದೀರಾ. ಮುಂದೆ ಏನಾಗುತ್ತೋ ನೋಡೋಣ ಅನ್ನೋ ಭಾವನೆ ಕಾಣ್ತಾ ಇದೆ. ದೇವ್ರನ್ನ ಬೇಡ್ಕೋತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಈ ಕನೆಕ್ಷನಲ್ಲಿ ತುಂಬ ಎಫರ್ಟ್ಸ್ ಹಾಕಿದ್ರಿ ನೀವು ಅನ್ನೋದಿದೆ. ಈಗ ಏನೋ ಬೇಜಾರಾಗಿದೆ, ಸುಮ್ಮನೆ ಆಗಿದ್ದೀರಾ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ. ಆದರೆ ಮನಸ್ಸು ಕಾಯ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಅವರೊಂದು ಎಲ್ಲಾನು ಈಸಿಯಾಗಿ ತಗೊಳ್ಳುವಂಥ ವ್ಯಕ್ತಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ನೀವು ಅವರಲ್ಲಿ ಡೀಪಾಗಿ ಕನೆಕ್ಟ್ ಆಗಿದ್ರಿ. ಆದರೆ ಅವರ ವಿಷಯ ನೋಡಿದಾಗ ಅವ್ರು ಅಂಥ ಸೀರಿಯಸ್ ಆಗಿರಲಿಲ್ಲ. ಏನೋ ಪ್ಲೇಫುಲ್ ಎನರ್ಜಿ ಇತ್ತು, ಆದರೆ ನಿಮ್ಮ ಮೇಲೆ ಇಷ್ಟ ಇತ್ತು. ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಅವರು ರೆಡಿ ಇರಲಿಲ್ಲ, ಆದರೆ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇರಲಿಲ್ಲ. ಆಗಾಗ ನಿಮ್ಮ ಕನೆಕ್ಷನ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ನೀವು ಸೈಲೆಂಟ್ ಆಗಿರೋದ್ರಿಂದ ಈಗೀಗ ನಿಮ್ಮ ಮೇಲೆ ಯೋಚನೆಗಳು ಹೆಚ್ಚಾಗಿದೆ, ಅಟ್ಯಾಚ್ಮೆಂಟ್ ಬಂದಿದೆ ಹಾಗನ್ನಿಸ್ತಾ ಇದೆ. ಇಲ್ಲಿ ಇಬ್ಬರೂ ಕಾಯ್ತಾ ಇದ್ದೀರಾ. ಹಾಗೆ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲಿ ನೀವು ಮೊದಲಂತೆ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಬ್ಬರ ನಡುವೆ ಏನೋ ನಡೆದಿದೆ, ಅದರಿಂದ ನಿಮಗೆ ಸ್ವಲ್ಪ ಬೇಜಾರಿದೆ. ಅವರನ್ನ ನೀವು ಚೇಸ್ ಮಾಡೋದು ಕಡಿಮೆ ಮಾಡಿದ್ದೀರಾ. ಸಮ್ ಕೈಂಡ್ ಆಫ್ ಡಿಸಪಾಯಿಂಟ್ಮೆಂಟ್ ಕಾಣ್ತಾ ಇದೆ, ನಿರಾಸೆ ಇದೆ. ಇವರನ್ನ ನೀವು ತುಂಬ ನಂಬ್ಕೊಂಡಿದ್ರಿ, ಹಾಗೆ ನಿಮ್ಮನ್ನು ನಂಬಿಸಿದ್ರು ಕೂಡ. ಅವ್ರ ಪ್ಲೇಫುಲ್ ಎನರ್ಜಿ ನಿಮ್ಗೆ ಇಷ್ಟ ಆಗ್ತಾ ಇತ್ತು. ಅವ್ರು ಯಾವಾಗಲೂ ಖುಷಿ ಆಗ್ತಾ ಇದ್ರು. ಅವ್ರ ಸ್ವಭಾವ ನಿಮ್ಗೆ ಇಷ್ಟ ಆಗ್ತಾ ಇತ್ತು. ಎಲ್ಲನೂ ಈಸಿಯಾಗಿ ತಗೋತಾ ಇದ್ರು. ಸ್ವಲ್ಪ ಕಾಲ ಸಂತೋಷ ಆಗಿದ್ರಿ. ಈಗೀಗ ಈ ಕನೆಕ್ಷನ್ನಿಂದ ದೂರ ಸರಿಬೇಕು ಅಂತ ಅನ್ನಿಸ್ತಾ ಇದೆ, ಅಥವಾ ಅಂಥ ಇಂಟ್ರೆಸ್ಟ್ ಕಾಣ್ತಾ ಇಲ್ಲ ಅನ್ನೋದಿದೆ. ಈಗ ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಬಗ್ಗೆ ಗಮನ ಹೆಚ್ಚಾಗಿದೆ. ಇದು ಒಂಥರ ಸರಿ ಅಲ್ವಾ? ಯಾರ ಬಗ್ಗೆ ನಾವು ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವೋ ಅವರಿಂದ ನಿರಾಸೆನೇ ಹೆಚ್ಚು ಅನ್ನಿಸ್ತಾ ಇದೆ ನಿಮಗೆ. ಇವೆಲ್ಲದರಿಂದ ದೂರ ಇರಬೇಕು, ಅದೃಷ್ಟ ಇದ್ರೆ ಸರಿಯಾಗುತ್ತೆ ಅನ್ಕೋತೀರಾ. ಇಲ್ಲಿ ನಿಮ್ಮ ಅಟೆನ್ಷನ್ ವಿತ್ಡ್ರಾ ಆಗಿದೆ, ಅಥವಾ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಆದರೆ ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋದು ಇಷ್ಟ ಇಲ್ಲ. ಇಷ್ಟು ದಿನ ನೀವು ಅವ್ರ ಜೊತೆ ಇಲ್ಲದೆ ಇರೋದು ಫೀಲ್ ಆಗ್ತಾ ಇದೆ. ನಿಮ್ಮ ಮೌನದಿಂದ ಅವರು ಪಾಠ ಕಲಿತ ಹಾಗಿದೆ. ಈ ಕನೆಕ್ಷನ್ನಲ್ಲಿರೋ ಬಿಕ್ಕಟ್ಟು ಸಾಲ್ವ್ ಮಾಡೋ ಪ್ರಯತ್ನ ಕಾಣಿಸ್ತಾ ಇದೆ. ನಿಮ್ಮನ್ನ ಹೋಲ್ಡ್ ಮಾಡಬೇಕು, ನೀವು ಅವ್ರ ಜೀವನದಲ್ಲಿ ಮತ್ತೆ ಬರಬೇಕು ಅನ್ನೋದಿದೆ. ಇಲ್ಲಿ ಅಂಥ ಆಕ್ಟಿವ್ ರೆಸ್ಪಾನ್ಸ್ ಇಲ್ದಿದ್ರೂ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯೋಚನೆಗಳು ನಡೀತಾ ಇದೆ ಅನ್ನೋ ಸಿಗ್ನಲ್ ಬರ್ತಾ ಇದೆ. ಇಷ್ಟು ದಿನ ಈ ಕನೆಕ್ಷನ್ ಮುಂದುವರಿಸಬೇಕು ಅನ್ನೋ ಪ್ರಯತ್ನ ನಿಮ್ಮಿಂದ ಇತ್ತು. ಈಗ ಅವ್ರು ಇನಿಷಿಯೇಟಿವ್ ತಗೋಬಹುದು, ಎಫರ್ಟ್ಸ್ ಹಾಕಬಹುದು ಅನ್ನಿಸ್ತಾ ಇದೆ. ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು ಅನ್ನೋದಿದೆ. ನೀವು ಯೋಚಿಸ್ತಾ ಇರುವ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು, ಆದರೆ ಇಮೋಷನಲ್ ಆಗಿ ನಿಮ್ಮ ಜೊತೆ ಈ ಟೈಮಲ್ಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ. ಅವ್ರಿಗೆ ಇಲ್ಲಿ ಸ್ಟೆಬಿಲಿಟಿ ಬೇಕಿದೆ. ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ, ಶಾಂತ ಮನಸ್ಥಿತಿ ಇಲ್ಲ. ನಿಮ್ಮ ಮೇಲೆ ಪಾಸಿಟಿವ್ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅದು ನಿಮ್ಮ ಜೊತೆ ಮುಂದೆ ಜೀವನ ಮಾಡಬೇಕು ಅನ್ನೋದಿರಬಹುದು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ತನ್ನ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಆದರೆ ಹಾಗೆ ಈಗೋ ಕಾಣಿಸ್ತಾ ಇದೆ. ಇಲ್ಲಿ ಸ್ಕ್ಯಾಟರ್ಡ್ ಎನರ್ಜಿ ಬರ್ತಾ ಇದೆ.
ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಒಂದ್ಸರಿ ಹೀಗೆ ಒಂದ್ಸರಿ ಹಾಗೆ ಮನಸ್ಸು ಹಿಂದೆಂದೆಲ್ಲ ಯೋಚನೆ ಮಾಡ್ತಾ ಇದೆ. ಇದನ್ನು ಹೇಗೆ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ ಹಾಗಿದೆ. ನಿಮ್ಮ ವರ್ತನೆಯಿಂದ ಹರ್ಟ್ ಫೀಲ್ ಆಗ್ತಾ ಇದೆ ಅವರಿಗೆ. ಶುರುವಿನಲ್ಲಿ ನಿಮ್ಮ ಮೇಲೆ ಅಂಥ ಇಂಟ್ರೆಸ್ಟ್ ಇರಲಿಲ್ಲ. ತನ್ನ ಲೈಫ್ ಬಗ್ಗೆ, ಕೆರಿಯರ್ ಬಗ್ಗೆ ಹೆಚ್ಚಿನ ಫೋಕಸ್ ಇತ್ತು. ಈಗ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ಹಾಗೆ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಇದನ್ನು ಬಿಡೋದು ಕಷ್ಟ ಅನ್ನಿಸ್ತಾ ಇದೆ ಅವ್ರಿಗೆ. ಇಷ್ಟು ದಿನ ನಿಮ್ಮ ಪ್ರೀತಿ, ಸಪೋರ್ಟ್ ಎಲ್ಲ ಗ್ರಾಂಟೆಡ್ ಆಗಿ ತಗೊಂಡಿದ್ರು. ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಕೋಲ್ಡ್ ರೆಸ್ಪಾನ್ಸ್ ಇತ್ತು. ನೀವು ಅವ್ರನ್ನ ಚೇಸ್ ಮಾಡೋದು ಕಡಿಮೆ ಮಾಡಿದ್ಮೇಲೆ ನಿಮ್ಮ ಮೇಲೆ ಆಸಕ್ತಿ ಹೆಚ್ಚಾಗಿದೆ ಅನ್ನಿಸ್ತಾ ಇದೆ. ನೀವು ಈ ಕನೆಕ್ಷನ್ನಲ್ಲಿ ಸೀರಿಯಸ್ ಆಗಿರೋದು, ಗಿವ್ ಅಪ್ ಮಾಡದೇ ಇರೋದು, ಇದೆಲ್ಲ ಅವರು ನಿಮ್ಮನ್ನ ಇಷ್ಟಪಡೋ ಹಾಗೆ ಮಾಡಿದೆ. ನೀವು ಇವ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರಬಹುದು. ಆ ಪಾಸಿಟಿವ್ ಎನರ್ಜಿಯಿಂದ ಅವರಲ್ಲಿ ಚೇಂಜಸ್ ಆಗ್ತಾ ಇರಬಹುದು ಅನ್ನಿಸ್ತಾ ಇದೆ. ಆಗಾಗ ನೀವು ಅವ್ರ ಡ್ರೀಮ್ಸಲ್ಲಿ ಬಂದಿರಬಹುದು ಅನ್ನೋದಿದೆ. ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ನೆನಪುಗಳು ಹಾಗೇ ಇದೆ. ನಿಮ್ಮ ಎದುರು ಕೋಲ್ಡ್ ರೆಸ್ಪಾನ್ಸ್ ಇರಬಹುದು, ಏನು ತೋರಿಸ್ಕೋತಾ ಇಲ್ಲದೆ ಇರಬಹುದು. ಆದರೆ ಇಲ್ಲಿ ಅವರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋ ಸಿಗ್ನಲ್ ಬರ್ತಾ ಇದೆ ನನಗೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಅವರು ಅಪ್ರೋಚ್ ಮಾಡಬಹುದು. ಹಾಗೆ ಇಲ್ಲೊಂದು ಕ್ಲಿಯರ್ ಕಮ್ಯುನಿಕೇಶನ್ ಎನರ್ಜಿ ಬರ್ತಾ ಇದೆ. ಕೂತು ನಿಮ್ಮ ಜೊತೆ ಮಾತಾಡಬಹುದು, ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬಹುದು, ಹಾಗೆ ಅವ್ರ ಪರಿಸ್ಥಿತಿನೂ ಹೇಳ್ಕೋಬಹುದು ಅನ್ನೋದಿದೆ. ಇಷ್ಟು ದಿನ ನಿಮ್ಮಿಂದ ದೂರ ಓಡ್ತಾ ಇದ್ರು. ನೀವು ಸೈಲೆಂಟ್ ಆಗಿರೋದು ನೋಡಿ ಯಾಕೋ ಬೇಜಾರಾಗ್ತಾ ಇದೆ. ಈಗ ಮತ್ತೆ ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮ ಜೊತೆ ಎಲ್ಲ ಹೇಳ್ಕೋಬೇಕು ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇದಕ್ಕೆ ಕೆಲವು ಮೆಸೇಜ್ಗಳು ನೋಡೋಣ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅವ್ರು ಏನು ಅನ್ಕೋತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ. ಅನ್ವರ್ದಿ, ಇಲ್ಲೊಂದು ಇಂಡಿಸಿಸಿವ್, ಮತ್ತೊಂದು ಓವರ್ವೆಲ್ಮ್ಡ್, ಸಬಟೇಜ್, ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್ ಆ ಥರ ಹೇಳ್ಕೊತಾ ಇದ್ದಾರೆ. ಅಂದರೆ ನಿಮ್ಮಂಥ ಒಳ್ಳೆ ವ್ಯಕ್ತಿನ ಕಳ್ಕೊತಾ ಇದ್ದೀನಿ, ನಿಮ್ಗಂತ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋ ಭಾವನೆ ಬರ್ತಾ ಇದೆ ಅವ್ರಿಗೆ. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್ ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಸ್ವಭಾವ ಅವ್ರಿಗಿಷ್ಟ ಆಗಿದೆ. ಹಾಗೆ ಐ ನೋ ಮೈ ಇನ್ಎಬಿಲಿಟಿ ಟು ಮೇಕ್ ಎ ಡಿಸಿಷನ್ ಹರ್ಟ್ಸ್ ಯು. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ನೀವು ಸೈಲೆಂಟ್ ಆಗಿದ್ದೀರಾ. ನೀವು ಈ ಸಿಚುಯೇಷನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತಗೊಂಡಿದ್ರಿ, ಕೊನೆಗೆ ಬೇಜಾರಾಗಿ ಸುಮ್ಮನೆ ಆಗಿದ್ದೀರಾ. ಅವ್ರಿಗೂ ಏನೂ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಅದು ನಿಮ್ಗೆ ನೋವಾಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ನಿಮಗೆ ಹರ್ಟ್ ಆಗಿದೆ, ಬೇಜಾರಾಗಿದೆ ಅನ್ನೋದು ಗೊತ್ತಿದೆ. ಇದೆಲ್ಲದ್ರಿಂದ ಐ ಆಮ್ ಸ್ಟ್ರೆಸ್ಡ್ ಅಂತ ಹೇಳ್ತಾ ಇದ್ದಾರೆ. ದಿ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ. ನೀವು ಈ ಥರ ಸೈಲೆಂಟ್ ಆಗಿರೋದ್ರಿಂದ ತುಂಬ ಬೇಜಾರಾಗಿದೆ ಅವ್ರಿಗೆ. ನಿಮ್ಮ ಜೊತೆ ಇದ್ದು ಅವ್ರಿಗೆ ಅಭ್ಯಾಸ ಆಗಿತ್ತು, ಅಡಿಕ್ಷನ್ ಆಗಿತ್ತು. ನೀವು ದೂರ ಆಗಿರೋದು ಅಥವಾ ಸೈಲೆಂಟ್ ಆಗಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದಿದೆ. ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಅವ್ರ ಪರಿಸ್ಥಿತಿನ ಹೇಳ್ಕೋಬೇಕು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು, ಹಾಗೆಲ್ಲ ಅವ್ರು ಅನ್ಕೋತಾ ಇದ್ದಾರೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಅಂತ. ಎಂಗೇಜ್ಮೆಂಟ್ ಬರ್ತಾ ಇದೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅನ್ನೋದು ಬರ್ತಾ ಇದೆ. ಯಾವುದೇ ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ ಅನ್ನೋದು ಬರ್ತಾ ಇದೆ. ಹಾಗೆ ನಿಮ್ಮ ಕನೆಕ್ಷನಲ್ಲಿ ಎಂಗೇಜ್ಮೆಂಟ್ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.